ಮಂಜುನಾಥ್ ಸಾರ್ ಇರಬೇಕಾದ್ರೆ ಇದು ಅದ್ಭುತವಾದಂತ ಒಂದು ದೇವಸ್ಥಾನ ಆಗಿತ್ತು. ಮಂಜುನಾಥ್ ಅವರು ಈಗ ಹೋದ ನಂತರ ಇದು ಖಜಾನೆ ತರ ಆಗೋಗಿದೆ. ಯಾವುದೇ ರೀತಿಯ ಇಲ್ಲಿ ಒಂದು ಟ್ರೀಟ್ಮೆಂಟ್ ಸರಿಯಾಗಿ ಆಗ್ತಾ ಇಲ್ಲ. ದಿನನಿತ್ಯ ಸಾಯಿಸ್ತಾ ಇದಾರೆ. ಒಬ್ಬ ಡಾಕ್ಟರ್ ಬಂದಿರಲ್ಲ, ಆದ್ರೆ ಮಾತ್ರ ಇಲ್ಲಿ ಜನಗಳನ್ನೆಲ್ಲ ನೋವಿಂದ ಪರದಾಡೋ ತರ ಒಂದು ಸ್ಥಿತಿ ಇರ್ತದೆ. ನಾನು ಒಬ್ಬ ಹೃದಯದ ಪೇಷಂಟ್ ಅಂತ ಹೇಳಿದ್ರೆ ಆದ್ರೂ ಇಷ್ಟು ಜೋರ ಮಾತಾಡ್ತಾ ಇದ್ದೀನಿ ಅಂದ್ರೆ ಇಲ್ಲಿ ನಮ್ಗೆ ಎಷ್ಟು ಅನ್ಯಾಯ ಆಗಿದೆ ಅನ್ನೋದನ್ನ ನಾವು ತಿಳ್ಕೋಬೇಕಾಗಿದೆ ಸ್ನೇಹಿತರೆ. ಈಗ ಇನ್ನು ಮುಂದಾದ್ರೂ ಎಚ್ಚೆತ್ಕೊಳ್ಳಿ ಜನರೇ. ನೋಡಿ, ಇಲ್ಲಿ ಜಯದೇವ ಹಾಸ್ಪಿಟಲ್ ಆಗ್ತಿರೋ ಅನ್ಯಾಯಗಳು ಎಷ್ಟು ಮಟ್ಟಿಗೆ ಇದೆ ಅಂದ್ರೆ ಈಗ ನೋಡ್ತಾ ಇರ್ಬೋದು. ಈಗ ನಾನು ನಿನ್ನೆಯಿಂದ ನಾನು ಇಲ್ಲಿ ಅಡ್ಮಿಟ್ ಆಗಿದ್ದೀನಿ. ಅಡ್ಮಿಟ್ ಆಗಿದ್ರೆ ಒಬ್ಬ ನನ್ನ ಮಗ ಡಾಕ್ಟರ್ ಬಂದಿಲ್ಲ. ಆದ್ರೆ ಬಿಲ್ ಮಾತ್ರ ಗಗನಕ್ಕೆ ಏರ್ತಾ ಹೋಗ್ತಾ ಇರ್ತದೆ. ಬೆಡ್ ಚಾರ್ಜ್ ಗಗನಕ್ಕೆ ಏರ್ತಾ ಹೋಗ್ತಾ ಇರ್ತದೆ. ಮತ್ತೆ ಬೆಡ್ ಇಲ್ಲಿ ಖಾಲಿ ಇದ್ರು ಕೂಡ ಬೆಡ್ ಇಲ್ಲ ಅಂತ ಇಲ್ಲಿ ಜನ ಅಲ್ಲೇ ಅರ್ಧದಲ್ಲಿ ರೋಡಲ್ಲಿ ನಿಲ್ಲಿಸಿರ್ತಾರೆ. ಬೆಡ್ ಕೊಡಲ್ಲ, ಬೆಡ್ ಕೊಡ್ತೀನಿ ಅಂತ ಮಾಡ್ಬಿಟ್ಟು ಡ್ರಾಮಾ ಆಡ್ತಾರೆ. ಇಲ್ಲೆಲ್ಲ ಜಯದೇವ ಒಂದು 30% ಕಮ್ಮಿ ಆಗುತ್ತೆ, ಇದು ರೇಷನ್ ಕಾರ್ಡ್ ಇದ್ರೆ ಒಂದು ಇದಾಗುತ್ತೆ ಅನ್ನೋದಕ್ಕೆ ಜನ ಭ್ರಮೆನಲ್ಲಿದ್ದಾರೆ.